ಪ್ರಾಣಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ ಹಾಯ್, ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಬಂದಿದ ತಕ್ಷಣ ಶ್ರುತಿ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ ಯೋಚನೆನಾ? ದಟ್ ಇಸ್ ಬಿಕಾಸ್ ಮೂರು ದಿನಗಳು ಕಂಟಿನ್ಯೂಸ್ ಆಗಿ ನಮ್ ಜೊತೆಗೆ ಒಂದು ಪ್ರಾಣಿ, ಅದ್ರಲ್ಲೂ ದ ಟೈಗರ್ ಇದಾರಲ್ಲ, ಅದಕ್ಕೆ ಟೈಗರ್ ಅಲಿಯಾಸ್ ಪ್ರದೀಪ್ ವಿತ್ us. ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು ಸೊ ಮಚ್. ಸೊ ಆನ್ಸರ್ ಮಾಡಿ, ನಾನ್ ಯಾವ ಪ್ರಾಣಿ? ಕೋತಿ ಕತ್ತೆ ಹೇಳೋಂಗಿಲ್ಲ. ಓಕೆ, ನವಿಲು. ಐ ಲೈಕ್ ಇಟ್. ನವಿಲು ಅಂತೆ. ಹೌ ಕೂಲ್ ಇಸ್ ದಟ್ ಅಲ್ಲ? ಬಟ್ ನಾನ್ ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ಏನ್ ಪ್ರಯೋಜನ? ಇವರ ಜೀವನದಲ್ಲಿ ಆವಾಗ್ಲೇ ನವಿಲು ಇದಾರೆ ಅಲ್ವಾ? ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಮ್ಮ ಪ್ರದೀಪ್ ಅವರ ಅಣ್ಣ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಹೋದ್ರು. ಸಿಂಗರ್ ಮಿಸ್ಸೇ ಮಾಡ್ಕೋಬೇಡಿ, ಲವ್ ಸ್ಟೋರಿನ. ಅಡಿಗೇನ್ ಬೇಕು ಅಂದ್ರೆ ಮಿಸ್ ಮಾಡ್ಕೊಳ್ಳಿ, ಲವ್ ಸ್ಟೋರಿನ ಮಿಸ್ ಮಾಡ್ಕೋಬೇಡಿ ಅಂತ. ಎರಡನ್ನೂ ಮಿಸ್ ಮಾಡ್ಕೊಳ್ಳಲ್ಲ ನಾವು. ಸೊ ಇವತ್ತು ಯಾರನ್ನ ಬರ್ಮಾಡ್ಕೊಳ್ತಾ ಇದೀವಿ? As you said, my wife. Okay. Inchara will come. So ತುಂಬಾ ಸ್ವೀಟ್ ಆಗಿ ವೆಲ್ಕಮ್ ಇಂಚರಾ. Hello. Yay. So cute. ಹೆಸರು ತಕ್ಕಾಗೆ ಬಹಳ ಸ್ವೀಟ್ ಆಗಿದ್ದಾರೆ ಇಂಚರಾ ಅವರು. ಬಟ್ ಫಸ್ಟ್ ಇಲ್ಲಿ ಏನ್ ಸ್ಟೋರಿ ಮಾಡ್ತಾ ಇದ್ದೀರಾ? ಓಕೆ, ಪ್ರದೀಪ್ಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಗಾಟ್ ಅ ಸ್ವೀಟ್ ಟೂತ್. ಸೊ ಅದಕ್ಕೆ ನಾನು ಇವತ್ತೊಂದು ಡೆಸರ್ಟ್ ಮಾಡ್ತಾ ಇದ್ದೀನಿ, ಆಪಲ್ ಕ್ರೇಪ್. ಇಟ್ಸ್ ಫ್ರೆಂಚ್ ಬ್ರೇಕ್ಫಾಸ್ಟ್. ಅಬ್ಸಲ್ಯೂಟ್ಲಿ, ಆಪಲ್ ಕ್ರೇಪ್. ಓ ಮೈ ಗಾಡ್, ಇದೆಲ್ಲ ಪುಸ್ತಕಗಳಲ್ಲಿ ನೋಡಿರ್ತೀವಿ, ಆಪಲ್ ಕ್ರೇಪ್ ಅಂಡ್ ಆಲ್ ಆಫ್ ದಟ್. ಸಿನಿಮಾಗಳಲ್ಲಿ ನೋಡಿರ್ತೀವಿ. ಏನೇನೆಲ್ಲ ಬೇಕು ಆಪಲ್ ಕ್ರೇಪ್ ಗೆ? ನೋಡೋಣ. Yes. Come on. So 1 cup ಮೈದಾ, 1 cup ಶುಗರ್, ಸಕ್ಕರೆ. ಇದು ಬ್ರೌನ್ ಶುಗರ್. ಬ್ರೌನ್ ಶುಗರ್ ಅಂತ ಸಿಗುತ್ತೆ, ವಿಚ್ ಇಸ್ ವೆರಿ ವೆರಿ ಹೆಲ್ದಿ. ಸೊ 1 ಕಪ್ ಬ್ರೌನ್ ಶುಗರು ಬೇಕು. ಇದು ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್, ಎಗ್, ಒನ್ ಎಗ್. ಒಂದೇ ಒಂದು ಎಗ್ ಬೇಕಾಗಿರೋದು, ರೈಟ್? ಆಮೇಲೆ ಆಪಲ್ ನಾನು ಪೀಲ್ ಮಾಡಿ ಕಟ್ ಮಾಡಿ ಸ್ವಲ್ಪ ಲೈಮ್, ಜಸ್ಟ್ ಹಾಫ್ ಎ ಲೈಮ್ ಸ್ಕ್ವೀಸ್ ಮಾಡಿ ಐ ಜಸ್ಟ್ ಕೆಪ್ಟ್ ಫಾರ್ 10 minutes. ಓನ್ಲಿ 10 ನಿಮಿಷ. 10 ನಿಮಿಷ ಸಾಕು. ಹೌದು, ಆಪಲ್ ಯೂಶಲಿ ಯೆಲ್ಲೋ ಕಲರ್ ಆಗೋಗುತ್ತೆ ಕಟ್ ಮಾಡಿದ ತಕ್ಷಣ. ಆ ಡಿಸ್ಕಲರೇಷನ್ ಆಗ್ಬಾರ್ದು ಅಂದ್ರೆ ಅದನ್ನ ಪೀಲ್ ಮಾಡಿ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಹಾಕಿದ್ರ ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ, ಜುಮ್ ಅಂತ. ನೆಕ್ಸ್ಟ್ ಮಿಲ್ಕ್, ರೇಸನ್ಸ್ ಅಂದ್ರೆ ದ್ರಾಕ್ಷಿ, ಬಟರ್ ಅನ್ಸಾಲ್ಟೆಡ್ ಬಿಕಾಸ್ ಇಟ್ಸ್ ಡೆಸರ್ಟ್, ಅನ್ಸಾಲ್ಟೆಡ್ ಬಟರ್ ಅಂಡ್ ಸಿನಮನ್ ಪೌಡರ್. ದಾಲ್ಚಿನ್ನಿ, ಚಕ್ಕೆ ಪೌಡರ್. ಪರ್ಫೆಕ್ಟ್. ಓಕೆ, ಇದು ಇಂಗ್ರೀಡಿಯೆಂಟ್ಸ್ ಟು ಮೇಕ್ ಆಪಲ್ ಕ್ರೇಪ್. ನಿಮ್ಮ ಲವ್ ಸ್ಟೋರಿನ ಇಂಗ್ರೀಡಿಯೆಂಟ್ಸ್ ಏನಾಗಿತ್ತು? ಓಕೆ, ನಾನು ಫೈನಲ್ ಇಯರ್ ಬ್ಯಾಚುಲರ್ಸ್ ಸೈಕಾಲಜಿ ಮಾಡ್ತಾ ಇದ್ದೆ, ಮೌಂಟ್ ಕಾರ್ಮೆಲ್ ಕಾಲೇಜ್. ಸೈಕಾಲಜಿ ಸ್ಟೂಡೆಂಟ್. ಸೊ ಪ್ರದೀಪ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ಇವ್ರಿಗೆ ಮೊದಲೇ ಗೊತ್ತಿತ್ತು. And just imagine marrying a psychologist. ನಾನೆಷ್ಟು ಸೈಕಾಲಜಿಕಲಿ ಸ್ಟ್ರಾಂಗ್ ಆಗಿರ್ಬೋದು ಇವಾಗ ಅಂತ. ಅಬ್ಸಲ್ಯೂಟ್ಲಿ ಅಲ್ಲ? ಓಕೆ. ಕಾಲೇಜ್ ಫೆಸ್ಟ್ ನಡೀತಾ ಇತ್ತು, ಜಾಲಿ ಡೇಸ್ ಅವಾಗ ತಾನೇ ರಿಲೀಸ್ ಆಗಿತ್ತು. ಸೊ ನಾವು ಪ್ರಮೋಷನ್ಗೆ ಅವ್ರ ಟೀಮ್ ನ ಇನ್ವೈಟ್ ಮಾಡಿದ್ರು ಥ್ರೂ MD ಶ್ರೀಧರ್ ಡೈರೆಕ್ಟರ್. ಸೊ ನಮ್ ಡ್ಯಾಡಿ ಫ್ರೆಂಡ್. ಸೊ ಥ್ರೂ ಹಿಮ್ ವಿ ಗಾಟ್ ದ ಟೀಮ್ ನಮ್ಮ ಕಾಲೇಜ್ಗೆ. ಸೊ ಅವಾಗ ಸಿನ್ಸ್ ಐ ವಾಸ್ ಇನ್ ದ ಹಾಸ್ಪಿಟಾಲಿಟಿ ಟೀಮ್, ನಾವೇ ಅವ್ರನ್ನ ವೆಲ್ಕಮ್ ಮಾಡಿ ಯುನೋ ವಿ ಗ್ರೀಟೆಡ್ ದೆಮ್ ಎಲ್ಲ. ಸೊ ಓವರ್ ಆಲ್ ಅಂಟಿಲ್ ದೇ ಲೀವ್ ನಮ್ದೇ ಇನ್ಚಾರ್ಜ್ ಇತ್ತು. ಬಟ್ ನಾವು ಇನ್ವೈಟ್ ಮಾಡಿದ್ ಒಂದೇ ದಿನ ಅವ್ರನ್ನ, ಬಟ್ ಅವ್ರು ಸೆಕೆಂಡ್ ಡೇನು ಬಂದಿದ್ರು. ಸೊ ಐ ವಾಸ್ ಕಂಪ್ಲೀಟ್ಲಿ ಇಂಪ್ರೆಸ್ಡ್ ಫಸ್ಟ್ ಮೀಟ್ ಅಲ್ಲೇ. ಬೇಸಿಕ್ಲಿ ಅವ್ರನ್ನ ನಾನು ನೋಡಿರ್ಲಿಲ್ಲ ಫಸ್ಟ್ ಡೇನೆ. ಹಿಂಗ್ ಪಾಸ್ ಆಗ್ತಾ ಇದ್ದೆ, ಆ ಕಡೆ ಯಾವ್ದೋ ಒಂದು ಹುಡುಗಿ ನಿಂತಿದ್ ಹಿಂಗ್ ನೋಡ್ದೆ. ನನ್ಗೆ ಲಾಂಗ್ ಹೇರ್ ಹುಡುಗಿ ಇದ್ರೆ ಸಖತ್ ಇಷ್ಟ. ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮ ಹಿಂಗ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾರೆ ಯಾರು ಜಡೆ ಇಷ್ಟುದ್ದ ಇರೋರು ನೋಡ್ರೆ ಹಂಗೆ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೊಡೋಗಿರ್ತಿದ್ದೆ. ಬರೀ ಕೂದಲು ನೋಡೋದು ಅಷ್ಟೇ ನನ್ಗೆ. ಸೊ ಈ ಲಾಂಗ್ ಹೇರ್ ನೋಡಿದ ತಕ್ಷಣ ಈ ಹುಡುಗಿನ ಮಾತಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಚಿಕ್ಕ ವಯಸ್ಸಿಂದಾನು ಕಾಳು ಹಾಕಿ 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 ಬೆಳೆದಿ? ಕಾಳು ಹಾಕಿರ್ಲಿಲ್ಲ, ಹಾಕ್ದಲೇನೆ ಬೆಳೆದಿದ್ದೆ. ಇವಾಗ ಹಾಕಿದ್ರಿ ಫೈನಲಿ? ನೋಡಿದೆ, ದೆನ್ ಮಾತಾಡಿಸ್ದೆ, ಇಂಟ್ರಾಕ್ಷನ್ ಆಯ್ತು. ಐ ವಾಸ್ ಕಂಪ್ಲೀಟ್ಲಿ ಇಂಪ್ರೆಸ್ಡ್. ಫಸ್ಟ್ ಸೈಟ್ ಅಲ್ಲೇ ಫಸ್ಟ್ ಲವ್ ಆಗೋಗಿತ್ತು. ಅಂಡ್ ನೆಕ್ಸ್ಟ್ ಡೇ ಇವ್ರು ಇನ್ವೈಟ್ ಮಾಡಿರ್ಲಿಲ್ಲ, ಬಟ್ ಏನೋ ಒಂಥರ ಹೋಗ್ಬೇಕು ಮತ್ತೆ ಹೆಂಗಿದ್ರು ಪ್ರಮೋಷನ್ಸ್ ಇದೆ, ಯಾರು ಬರಲ್ಲ ನಮ್ಮ ಟೀಮ್ ಅವ್ರು ಬೇರೆ, ಯಾಕೆಂದ್ರೆ ಇನ್ವೈಟ್ ಮಾಡಿರೋದು ಒಂದೇ ದಿನಕ್ಕೆ. ಸೊ ಸೆಕೆಂಡ್ ನಾನು ಒಬ್ಬನೇ ಹೋಗೋಣ ಅಂತ ಹೋದೆ. ಬಟ್ ನಂಗೊಂದು ಶಾಕ್ ಕದ್ದಿತ್ತು ಅವತ್ತು. ಅವರು ಗೋಲಾ ತಿಂತಾ ಇದ್ರು, ಕಾಲಕಟ್ಟ ಅಂತ ಒಂದು ಫ್ಲೇವರ್ ಬರುತ್ತೆ. ಆ ಕಾಲಕಟ್ಟ ಗೋಲಾ ತಿಂದ್ರೆ ಹಲ್ಲೆಲ್ಲ ಕಪ್ಪಾಗತ್ತೆ. ಇವ್ರು ಹಿಂಗೆ ಹಿಂದೆ ತಿನ್ಕೊಂಡು ನಿಂತಿದ್ರು. ನಾನು ಹೋಗ್ಬಿಟ್ಟು ಹಾಯ್ ಅಂತಂದೆ, ತಿರುಗ್ಬಿಟ್ಟು ಹಾಯ್ ಅಂದ್ರು. ಐ ವಾಸ್ ಲೈಕ್ ಶಾಕ್, ಈ ಹುಡುಗಿ ಕಪ್ಪಲ್ಲಿದ್ಯಾ ಅಂತ. ನಾನು ಬೈ ಮಿಸ್ಟೇಕ್ ಮಾಡ್ಬಿಟ್ನ ನಾನು, ಏನಿದು ಅಂತ ನಾನು. ದೆನ್ ಐ ಗಾಟ್ ಟು ನೋ, ಓಕೆ ಕಾಲಕಟ್ಟ ತಿಂದಿರೋದ್ರಿಂದ ಅಂತ. ಆಕ್ಚುಲಿ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿವೆ, ಅದೆಲ್ಲ ಗೊತ್ತಾಗತ್ತೆ ಒನ್ ಬೈ ಒನ್. ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಬೇಕಲ್ವಾ? ಸೊ ಏನ್ ಮಾಡೋಣ ಒನ್ ಬೈ ಒನ್ ಇಲ್ಲಿ? ಫಸ್ಟ್ ಎಗ್ ಬೀಟ್ ಮಾಡ್ಕೊಳ್ಳೋಣ. ಓಕೆ,
ಚಿಕ್ಕದ್ ಬೇಕಾ? ಓ ಹೌದು, ಒಂದೇ ಎಗ್. ಓನ್ಲಿ ಒನ್ ಎಗ್. ಓಕೆ. ಸೊ ಒಂದ್ ಸೈಡ್ ಅಲ್ಲಿ ಎಗ್ ಅನ್ನ ಬೀಟ್ ಮಾಡ್ಕೊಳ್ಳಿ, ಇನ್ನೊಂದ್ ಸೈಡ್ ಅಲ್ಲಿ ಬ್ಯಾಟರ್ ಮಾಡೋಣ ಫಾರ್ ದಿ ಆಪಲ್ ಕ್ರೇಪ್. ಸೊ 1 ಕಪ್ ಮೈದಾ, 1 ಕಪ್ ಮೈದಾ, ವೈಟ್ ಶುಗರ್. ಅಷ್ಟು ಹಾಕೋಬೇಕಾ? ಹಾ, ಅಂದ್ರೆ ಇಟ್ ಡಿಪೆಂಡ್ಸ್. ಸ್ವೀಟ್ ನಿಮ್ಗೆ ಸ್ವೀಟ್ ಇಷ್ಟನಾ? ನನಗೆ ಇಷ್ಟ. ಸೊ ಹಂಗಾರೆ ಜಾಸ್ತಿನೇ ಹಾಕಿ. ಸೊ ದಿಸ್ ಇಸ್ ಅಬೌಟ್ ಹಾಫ್ ಅ ಟೀ ಸ್ಪೂನ್ ಜಸ್ಟ್ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಬಹಳ ಕಡಿಮೆ, ಒಂದು 1/4 ಟೀ ಸ್ಪೂನ್. ಹಾ ಹೌದು. ಓಕೆ, ಆಮೇಲೆ ಸೊ ಇದಕ್ಕೆ ಎಗ್. ಇದಕ್ಕೆ ಎಗ್ ಅನ್ನ ಹಾಕೋಬೇಕು. ನೆನ್ನೆಯಿಂದ ಎಗ್ ಅನ್ನ ಬೀಟ್ ಮಾಡ್ತಾ ಇದ್ರಪ್ಪ ಇವರು. ಎಗ್ ಸ್ಪೆಷಲಿಸ್ಟ್ ಆಗಿ ಹೋಗ್ತೀನಿ. 1 ಎಗ್. ಎಸ್ಪೆಷಲಿ ಯುವರ್ ಅನ್ ಎಗ್ ಸ್ಪೆಷಲಿಸ್ಟ್. ಸೂಪರ್. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓ, ಇದು ಎಗ್ಗಲ್ಲೇ ಮಿಕ್ಸ್ ಆಗ್ಬೇಕಾ? ಇಲ್ಲ, ವಿಲ್ ಆಡ್ ಮಿಲ್ಕ್, ಬಟ್ ಫಸ್ಟ್ ಸಪರೇಟ್ ಆಗಿ ಮಾಡ್ರೆ ಯು ಕ್ಯಾನ್ ಅವಾಯ್ಡ್ ಇದು ಗಂಟೆಲ್ಲ ಆಗಲ್ಲ, ಗಂಟಾಗಲ್ಲ, ಕ್ಲಂಪ್ಸ್ ಆಗಲ್ಲ. ಓಕೆ, ಇವಾಗ ಮಿಲ್ಕ್ ಆಡ್ ಮಾಡೋಣ. ಓಕೆ, ಅಷ್ಟುನಾ? ಹಾ, 1 ಕಪ್ ಮಿಲ್ಕ್. 1 ಕಪ್ ಮಿಲ್ಕ್. ಓಕೆ, ಅಂದ್ರೆ ಇದು ಆಲ್ಮೋಸ್ಟ್ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು. ಓ ಓಕೆ. ಸೊ ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ಅಗೇನ್ ಇಟ್ಸ್ ಸ್ವಲ್ಪ ವೆನಿಲಾ ಎಸೆನ್ಸ್, ಜಸ್ಟ್ ಸ್ವಲ್ಪ ಟೇಸ್ಟ್ಗೆ ಅಂಡ್ ದಟ್ ಸ್ಮೆಲ್, ದ ಫ್ರೇಗ್ರೆನ್ಸ್ ಗೋಸ್ಕರ. ಓಕೆ, ಅದು ಶುಗರ್ ಎಲ್ಲ ಮೆಲ್ಟ್ ಆಗಿ. ಕರೆಕ್ಟ್. ಶುಗರ್ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡ್ಬೇಕು. ಅಂಡ್ ಅದೇ ಹೇಳದ್ನಲ್ಲ, ಬೇಕು ಅಂದ್ರೆ ಹಾಲ್ ಸ್ವಲ್ಪ ಕಡಿಮೆ ಅಂತ ಅನ್ಸಿದ್ರೆ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿ ಆಗ್ಬೇಕು, ದೋಸೆ ಹಿಟ್ ತರ ಆಗ್ಬೇಕು, ಸ್ವಲ್ಪ ಹಾಲನ್ನ ಆಡ್ ಮಾಡ್ಕೋಬಹುದು. ಇನ್ ಅ ವೇ ಸ್ವೀಟ್ ದೋಸೆನೆ ನೀವು ಮಾಡ್ತಿರೋದು, ಗೊತ್ತಾಯ್ತಾ? ಅದನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲ, ಸಾರಿ, ಅದನ್ನ ಫ್ರೆಂಚ್ ಅವರು ಕ್ರೇಪ್ ಅಂತ ಕರೀತಾರೆ, ಆಪಲ್ ಕ್ರೇಪ್ ಅಂತ. ಸೊ ಇದು ಕರ್ಗೋಶಲ್ಲಿ ವಿ ಕ್ಯಾನ್ ಮೇಕ್ ದ ಸ್ಟಫಿಂಗ್ ಆಪಲ್ಸ್. ಒಂದು ಪ್ಯಾನ್ ಬೇಕು. ಪ್ರದೀಪ್, ಈ ಅಡುಗೆ ಮನೆಗೆ ನಿಮ್ಮ ಮೇಲೆ ಲವ್ ಆಗ್ಬಿಟ್ಟಿದೆ, ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಕರೆಕ್ಟ್ ಆಗಿ. ಇದು ಆಪ್ಷನಲ್. ಸಿನಿಮನ್ ಪೌಡರ್ನ ಆಕ್ಚುಲಿ ಇದು ಸ್ಟಫಿಂಗ್ ಹಾಕೋಬಹುದು, ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಬ್ಯಾಟರ್ಗೂ ಹಾಕೋಬಹುದು, ಆಡ್ ಮಾಡಬಹುದು. ಆಪ್ಷನಲ್. ಸೊ ಈ ಚಕ್ಕೆ ಹ್ಯಾಸ್ ಅ ವೆರಿ ಡಿಸ್ಟಿಂಕ್ಟಿವ್ ಫ್ಲೇವರ್ ಅಂತಾರೆ. ಸೊ ಹಂಗಾಗಿ ಇಷ್ಟ ಇರೋರು ಈ ಬ್ಯಾಟರ್ಗೂ ಚಕ್ಕೆ ಪೌಡರ್ನ ಹಾಕೋಬಹುದು. ಬೇಡ ಗುರು, ಸ್ವಲ್ಪನೇ ಹಾಕೋಣ ಅನ್ನೋರು ಎಂಡಲ್ಲಿ ಹಾಕೊಳ್ಳಿ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದ್ರೆ ಚಕ್ಕೆ ಪುಡಿ ಇದು ಶುಗರ್ ಲೆವೆಲ್ಸ್ ನ ಡೌನ್ ಮಾಡುತ್ತೆ. ಶುಗರ್ ತಿಂದಂಗೂ ಆಗುತ್ತೆ, ಶುಗರ್ ಲೆವೆಲ್ಸ್ ನ ಡೌನ್ ಮಾಡುತ್ತೆ. ನಾಟ್ ಜಸ್ಟ್ ದಟ್, ಈ ಚಕ್ಕೆ ಪೌಡರ್ ಅನ್ನ ನೀವು ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇಟ್ ಏಡ್ಸ್ ಇನ್ ವೇಟ್ ಲಾಸ್. ಎಸ್, ಸುಮಾರು ಜನರು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಚಕ್ಕೆ ಹಾಕೊಂಡು ಕುಡಿತಾರೆ, ಅಂದ್ರೆ ಪೌಡರ್ ಹಾಕೊಂಡು ಕುಡಿತಾರೆ. ಓಕೆ, ಸೊ ಬಟರ್ ಆಡ್ ಮಾಡೋಣ. ಓಕೆ, ಸೊ ಅನ್ಸಾಲ್ಟೆಡ್ ಬಟರ್ ಅನ್ನ ಒಂದು ಪ್ಯಾನ್ ಅಲ್ಲಿ ಹಾಕೊಳ್ಳಿ. ಅದು ಮೆಲ್ಟ್ ಆಗಿದ ತಕ್ಷಣ ಈ ಆಪಲ್ ನ ಏನ್ ನೀವು ಹೆಚ್ಚಿಟ್ಕೊಂಡಿದಿರೋ ಅದನ್ನ ಆಡ್ ಮಾಡಿ. ಸೊ ಬೇಸಿಕಲಿ ಲೈಟ್ ಆಗಿ ಆಪಲ್ ನ ಫ್ರೈ ಮಾಡ್ಕೊಳ್ತಾ ಇದೀವಿ. ಹೌದು. ಸೊ ಇದು ಸಾಫ್ಟ್ ಆಗ್ಬೇಕು. ಸೊ ಇಟ್ ಹ್ಯಾಸ್ ಟು ಕುಕ್ ವಿತ್ ದ ಬಟರ್. ಓಕೆ. ಸೊ ದ ರೀಸನ್ ಇದಕ್ಕೆ ನಾವು ಬ್ರೌನ್ ಶುಗರ್ ಆಡ್ ಮಾಡ್ತಾ ಇರೋದು ಏನಕ್ಕೆ, ಇಟ್ ಗಿವ್ಸ್ ದಟ್ ಕ್ಯಾರಮಲೈಸ್ ಎಫೆಕ್ಟ್. ಕರೆಕ್ಟ್. ಅಂಡ್ ಆಪಲ್ ಅಂಡ್ ಬ್ರೌನ್ ಶುಗರ್ ಗ್ರೇಟ್ ಕಾಂಬಿನೇಷನ್. ಜಸ್ಟ್ ಲೈಕ್ ಇಂಚರಾ ಅಂಡ್ ಪ್ರದೀಪ್, ಗ್ರೇಟ್ ಕಾಂಬಿನೇಷನ್ ಅಲ್ಲ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಸರಿ, ಇದಾಗ್ಲಿ. ಇದು ಇಟ್ ಟೇಕ್ ಸಮ್ ಟೈಮ್ ಆಪಲ್ ಹಂಗೆ ಮಿಕ್ಸ್ ಆಗಕ್ಕೆ ಬಟರ್ ಜೊತೆಗೆ. ನೀವು ಇಂಚರ ಜೊತೆ ಹೇಗ್ ಮಿಕ್ಸ್ ಆದ್ರಿ? ಯಾವಾಗ ಐ ಲವ್ ಯು ಹೇಳಿದ್ರಿ? ಇವ್ರು ಯಾವಾಗ ಎಸ್ ಅಂತ ಹೇಳಿದ್ರು? ಅದೇ ಮೌಂಟ್ ಕಾರ್ಮೆಲ್ ಕಾಲೇಜ್ ಮೀಟ್ ಆದ್ಮೇಲೆ ಒಂದು 2 years ಫ್ರೆಂಡ್ಸ್ ಆಗಿದ್ವಿ. ಬಿಕಾಸ್ ಯಾವ್ದನ್ನೇ ಒಂದು ಆತರದಲ್ಲಿ ಡಿಸಿಷನ್ ತಗೋಬಾರ್ದು ಅಂತ. ಅದಾದ್ಮೇಲೆ ಬ್ರೌನ್ ಶುಗರ್ ಮೇಡಮ್ಗೆ ಬ್ರೌನ್ ಶುಗರ್ ಆಡ್ ಮಾಡೋ ತನಕ ಪೀಸ್ ಆಫ್ ಮೈಂಡ್ ಎಲ್ಲ ಹಾಕಿ ಮೇಡಮ್. ಸೊ ಇಟ್ ಡಿಪೆಂಡ್ಸ್, ಹಂಗೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ, ಎಷ್ಟು ಸಿಹಿ ಬೇಕೋ. ಇವಾಗ ಅದು ಕ್ಯಾರಮಲೈಸ್ ಆಗ್ಲಿ. ನೀವು ಕೈಯೆಲ್ಲ ಆಡ್ಸೇರಿ, ನೀವು ನಾಲ್ಗೆ ಎಲ್ಲ ಆಡ್ಸೇರಿ ಹೇಳಿ. ಓಕೆ, 2 years ಆದ್ಮೇಲೆ ಐ ಪ್ರಪೋಸ್ಡ್ ಹರ್. ಓಕೆ, ಐ ಟುಕ್ ಅ ಡಿಸಿಷನ್, ಇವತ್ತು ಪ್ರಪೋಸ್ ಮಾಡೋಣ ಅಂತ. ಒಂದು 5 pages ಅಷ್ಟು ಮೆಸೇಜ್ ಕಳಿಸಿದೆ. ನನ್ಗೇನ್ ಭಯ ಇತ್ತು ಅಂದ್ರೆ, ಅಕಸ್ಮಾತ್ ಇಫ್ ಅಟ್ ಆಲ್ ಶಿ ರಿಜೆಕ್ಟ್ಸ್, ಮಾರನೇ ದಿನ ಫ್ರೆಂಡ್ಶಿಪ್ ಹಾಳಾಗ್ಬಿಡತ್ತೆ ಅನ್ನೋ ತರ ಒಂದು ಇದ್ರಲ್ಲಿ ಮೆಸೇಜ್ ಕಳಿಸಿದೆ. ತುಂಬಾ ಯೋಚನೆ ಮಾಡಿ ಪ್ರೇಮ ಪತ್ರನ ಪ್ರೇಮ SMS ಮಾಡಿದ್ರು. ಹೌದು, ಏನಂದ್ರೆ ನನ್ಗೆ ಒಂದು ಕಾಲೇಜ್ ಟೈಮ್ ಇಂದನು ಫ್ಯಾಂಟಸಿ ಇತ್ತು. ಫ್ಯಾಂಟಸಿ ಅನ್ನೋದಕ್ಕಿಂತ ನನ್ಗೊಂದು ಆಸೆ ಇತ್ತು, ಹುಡುಗಿನೇ ಬಂದ್ ನನಗ್ ಪ್ರಪೋಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ನೀವು ಇಂಚರ ನಾವಿಬ್ರು ಮಾತಾಡ್ತಾ ಇದೀವಿ ಅಂತ ಸೈಲೆಂಟ್ ಆಗಿ ಆಪರೇಟ್ ಸೀಕ್ರೆಟ್ ರೆಸಿಪಿ ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಮಹಾಜನಗಳೇ, ಗ್ಯಾಪ್ ಅಲ್ಲಿ ದ್ರಾಕ್ಷಿ ಹಾಕಿದ್ರು. ಬಟ್ ಯಾಕೆ ಯಾವಾಗ್ಲೂ ಹುಡುಗರು ಪ್ರಪೋಸ್ ಮಾಡ್ತಾರೆ ಅಂತ ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು. ಪ್ರತಿ ಹುಡುಗನ್ಗೂ ಇದೇ ತರಾನೇ ಅನ್ಸಿರುತ್ತೆ. ಸೊ ಎಸ್, ವಿ ವಿಲ್ ಓನ್ಲಿ ಹ್ಯಾವ್ ಟು ಪ್ರಪೋಸ್ ಅಂತ. ಐ ವಾಸ್ ಶಾಕ್ ವೆನ್ ಹಿ ಪ್ರಪೋಸ್ ಮೀ. ನೀನು ಆಕ್ಚುಲಿ ಹುಡುಗಿರೇ ನಿಂಗೆ ಪ್ರಪೋಸ್ ಮಾಡ್ಬೇಕು, ಹುಡುಗಿರೇ ನಿನ್ನ ಇಷ್ಟಪಡ್ಬೇಕು, ಹುಡುಗಿ ಶುಡ್ ಪ್ಯಾಂಪರ್ ಯು ಅಂತೆಲ್ಲ ಇತ್ತಲ್ಲ, ಹೌ ಕಮ್
ಅಂತ ಐ ವಾಸ್ ಸರ್ಪ್ರೈಸ್ಡ್ ವೆನ್ ಹಿ ಆಕ್ಚುಲಿ ಪ್ರಪೋಸ್ ಮೀ. ಒಂದ್ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋದಕ್ಕೆ ಅಂತ ಹೇಳಿದ್ರು. Okay. ಯೂಶುವಲ್ ಆಗಿ ಒಂದ್ ಸ್ವಲ್ಪ ಟೈಮ್ ಬೇಕು ಅಂದ್ರೆ 1 day 2 days ಮ್ಯಾಕ್ಸಿಮಮ್ ಅ ವೀಕ್. ಹೌದು. ನನಗೆ ಒಂದು she made me wait for 10 months. 10 months. Yeah, 10 That's months. close to another year. Yes, ಇವ್ರ ಬರ್ತ್ಡೇ ಮರ್ತ್ಬಿಟ್ಟಿದ್ದೆ ನಾನು. ಅಂಡ್ ನಿಮಗೆ ಗೊತ್ತು ಹೆಣ್ಮಕ್ಳು ಬರ್ತ್ಡೇನ ಮರ್ತ್ರೆ ಹೆಂಗಿರುತ್ತೆ ಇದು ಸಿಚುಯೇಷನ್ಸ್ ಅಂತ. ಆಮೇಲೆ ಇವಳ್ದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಶಿ ಇಸ್ ನಾಟ್ ಟೆಲ್ಲಿಂಗ್ ಮೀ. ಹೇಳ್ತಾ ಇಲ್ಲ ನನ್ಗೆ ಇವತ್ತು ನನ್ನ ಬರ್ತ್ಡೇ ಏನಕ್ಕೆ ವಿಶ್ ಮಾಡಿಲ್ಲ ಅಂತಾನು ಕೇಳ್ತಾ ಇಲ್ಲ. ಅಟ್ 10:30 ಶಿ ಮೆಸೇಜ್ ಮೀ ಇವತ್ತೇನಾದ್ರು ಮರ್ತಿದ್ಯಾ ಅಂತ. ಅಂದ್ರೆ ಇಡೀ ದಿನ ಯು ಬೀನ್ ಇನ್ ಟಚ್ ವಿತ್ ಹರ್. ಮೆಸೇಜ್ ಮಾಡ್ತಾ ಇದೀನಿ, ಕಾಲ್ ಮಾಡ್ತಾ ಇದೀನಿ, ಅಲ್ಲಿ ಹೋಗ್ತಾ ಇದೀನಿ, ಇಲ್ಲಿ ಹೋಗ್ತಾ ಇದೀನಿ, ಇನ್ನೊಂದೇನೋ ಕೆಲಸ ಇದೆ ಅಂತ ಹೋಗ್ತಾ ಇದೀನಿ ಅಂತೆಲ್ಲ ಹೇಳ್ತಾ ಇದೀನಿ. ಬಟ್ ಶಿ ಇಸ್ ನಾಟ್ ಟೆಲ್ಲಿಂಗ್ ಮೀ ಇವತ್ತು ನನ್ನ ಬರ್ತ್ಡೇ ಇದೆ ನೀನ್ ಮರ್ತಿದ್ಯಾ ಅಂತ. 10:30 ಅವಳಿಗೂ ಗೊತ್ತು ಬೇಕರೀಸ್ ಕ್ಲೋಸ್ಡ್ ಅಥವಾ ಇನ್ನೊಂದೇನು ಏನ್ ಮಾಡೋದಕ್ಕೂ ಆಗಲ್ಲ, ಕ್ಲೋಸ್ಡ್ ಎಲ್ಲ ಅಂತ. ಅವಾಗ ಶಿ ಮೆಸೇಜ್ ಮೀ ಏನಾದ್ರು ಮರ್ತಿದ್ಯಾ ಅಂತ. ಐ ವಾಸ್ ಲೈಕ್ ಓ ಮೈ ಗಾಡ್, ಹೆಂಗ್ ಮರಿಯಕ್ ಸಾಧ್ಯ ಅಂತ. ಓಕೆ, ನಾನು ಇವಾಗ ಒಂದು ಕೇಕ್ ತಂದ್ಬಿಟ್ಟು ನಿಮ್ಮ ಮನೆ ಹತ್ರ ಸೆಲೆಬ್ರೇಟ್ ಮಾಡ್ಲೇಬೇಕು ಫಾರ್ ದ ಮಿಸ್ಟೇಕ್ ಐ ಹ್ಯಾವ್ ಡನ್, ಪ್ಲೀಸ್ ಅಂತ. ನಾನ್ ಬರಲ್ಲ. ನಾನೇನ್ ಮಾಡಿದೆ, ಓಕೆ ಫಸ್ಟ್ ಇವಳನ್ನ ಕೇಳೋದ್ ಬೇಡ ಅನ್ಬಿಟ್ಟು ಒಂದ್ half an hour ರೌಂಡ್ಸ್ ಹೊಡೆದೆ. ಯಾವ ಬೇಕರೀಸ್ ಓಪನ್ ಇಲ್ಲ, ಯಾವ ಕೇಕ್ ಶಾಪ್ಸ್ ಓಪನ್ ಇಲ್ಲ. 11 o'clock. ದೆನ್ ಮೈ ಫ್ರೆಂಡ್ ಹೂ ಓನ್ಸ್ ಅ ಬೇಕರಿ, ಅವನಿಗೆ ಫೋನ್ ಮಾಡಿದೆ, ಪ್ಲೀಸ್ ನಿನ್ ಕಾಲಿಗೆ ಬೀಳ್ತೀನಿ, ಬಂದ್ ಅಂಗಡಿ ತೆಗಿ, ನನ್ಗೊಂದ್ ಕೇಕ್ ಬೇಕು ಅಂತ. ಅವ್ನ್ ಮನೆಗೆ ಹೋದವನು ಬೇಕರಿ ಬಾಗಿಲು ತೆಗೆದು ಒಂದ್ ಕೇಕ್ ಬರ್ಕೊಟ್ಟ. ದೆನ್ ಇವ್ರ ಮನೆ ಹತ್ರ ಹೋದಾಗ 11:30 ಮನೆ ಹತ್ರ ಬಂದ್ಬಿಟ್ಟಿದೀನಿ. ಓಕೆ, ಇದಕ್ಕೆ ಇವಾಗ ಸಿನಿಮನ್ ಆಡ್ ಮಾಡಿದ್ರಾ? ಓಕೆ, ದಟ್ ಇಸ್ ದಾಲ್ಚಿನಿ, ದಟ್ ಇಸ್ ಚಕ್ಕೆ ಪೌಡರ್ half teaspoon. ಓಕೆ, 11:30 ಫೋನ್ ಮಾಡಿದೆ, ನಿಮ್ ಮನೆ ಹತ್ರ ಬಂದ್ಬಿಟ್ಟಿದೀನಿ, ಪ್ಲೀಸ್ ಕಮ್ ಔಟ್ ಅಂತ. ಓಪನ್ ದ ಡೋರ್. ಯಾ, ಶಿ ಇಸ್ ಲೈಕ್ ನೋ ಐ ಕೆನಾಟ್ ಕಮ್, ಸೆಕ್ಯೂರಿಟಿ ಇರ್ತಾರೆ, ಆಮೇಲೆ ನಮ್ಮ ಅಪ್ಪ ಅಮ್ಮ ಮಲಗಿರ್ತಾರೆ. ಅವ್ರು ಆಕ್ಚುಲಿ ಫಸ್ಟ್ ಇಲ್ಲೇ ನಿಮ್ ಮನೆ ಹತ್ರನೇ ಇದೀನಿ, 10 minutes ಅಲ್ಲಿ ಬರ್ತೀನಿ ಹಿ ಸೈಡ್. ಬಟ್ ಹಿ ಟುಕ್ ಆಲ್ಮೋಸ್ಟ್ ಒಂದು ಅದೇ ಕೇಕ್ ಗೀಕ್ ಎಲ್ಲ ತರ್ಬೇಕಲ್ಲ, ಅಯ್ಯೋ ಪಾಪ. ಸುಳ್ಳು ಹೇಳಲೇಬೇಕಿತ್ತು ಮನೆ ಹತ್ರ ಇದೀನಿ ಅಂತ, ಇಲ್ಲಾಂದ್ರೆ ಮಲ್ಬಿಟ್ಟಿರೋಳು. ನಮ್ಮ ಅಪ್ಪ ಅಮ್ಮ ಎದ್ದಿರ್ತಾರೆ, ನಾನು ಬರಕ್ಕಾಗಲ್ಲ, ಇಷ್ಟೊತ್ತಲ್ಲಿ ಆಚೆ ಬಿಡಲ್ಲ. ನಾನು ಇಲ್ಲ, ನೀನ್ ಏನಾದ್ರು ಮಾಡಿ ಬರ್ಲೇಬೇಕು, ನೀನ್ ಬರಲ್ಲ ಅಂದ್ರೆ ನಾನು ಒಳಗಡೆ ಬರ್ತೀನಿ ಅಂದೆ. That is being tiger. Okay. ಒಳಗಡೆ ಬರ್ತೀನಿ ಅಂತ ಹೇಳಿದ ತಕ್ಷಣ ಶಿ ಗಾಟ್ ಒಂಥರ ಇದು ಎದುರ್ಕೊಂಡ್ಬಿಟ್ಲು. ಓ ಇವನೇ ಒಳಗಡೆ ಬಂದ್ಬಿಟ್ರೆ ಹೆಂಗೆ ಇವಾಗ ಅಂತ ಅವ್ರ ಅಮ್ಮನ್ ಪರ್ಮಿಷನ್ ತಗೊಂಡು ಬಂದ್ಲು. ಆಚೆ ಬರೋಷ್ಟಿಗೆ 11:55. ಜಸ್ಟ್ 5 minutes ಲೆಫ್ಟ್ ಫಾರ್ ಅವರ್ ಬರ್ತ್ಡೇ ಟು ಫಿನಿಶ್. ಕಾರಲ್ಲೇ ಕುತ್ಕೊಂಡು ಕೇಕ್ ಕಟ್ ಮಾಡಿಸಿ ಕೇಕ್ ನ ತಿನ್ಸಿ ದೆನ್ ಐ ಸೆಂಟ್ ಹರ್. You didn't have to do so much, but he just did for a birthday anta. So that's when I also start giving it a thought. Point to be noted, birthday ಮರ್ತೋಗಿ ಇಲ್ದದೆ ಮರ್ತೋಗೋ ತರ ನಾಟಕ ಮಾಡಿ ಲಾಸ್ಟ್ 5 minutes ಅಲ್ಲಿ ಏನಾದ್ರು ಜುಗಾಡ್ ಮಾಡಿ ಅವಾಗ ಈ ತರ ರಿಸಲ್ಟ್ ಸಿಗತ್ತೆ. ಅಂದ್ರೆ ಹುಡುಗಿ ಇಂಪ್ರೆಸ್ ಆಗೋಗ್ತಾಳೆ. ಇಲ್ಲ, ಆಕ್ಚುಲಿ ಐ ಮೀನ್ ಒಂದು ದೊಡ್ಡ ಇದಂದ್ರೆ ಬಿಕಾಸ್ ಸಿನಿಮಾ ಫೀಲ್ಡ್ ಇಂದ ಇರೋದ್ರಿಂದ ಸೊ ನಮ್ಮ ಕಷ್ಟ ಅಂತ. ಹೌದು. ಸೊ ಏನ್ ಮಾಡಿದೆ ಅಂದ್ರೆ ಅವ್ನು ಫುಲ್ ನನಗೆ, ನಾನು ಯಾವ ಅನ್ನೋನ್ ನಂಬರು ಪಿಕ್ ಮಾಡೋದೇ ಇಲ್ಲ, ನಾನು ಮೆಸೇಜು ಮಾಡಲ್ಲ, ಯಾರು ಗೊತ್ತಿಲ್ಲ ಅಂದ್ರೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ ಅಂತ. ಸೊ ಐ ವಾಸ್ ಲೈಕ್ ಎಲ್ಲ ಹುಡುಗರು ಸುಮ್ಮನೆ ಹೇಳ್ತಾರೆ ಇಂಪ್ರೆಸ್ ಮಾಡಕ್ಕೆ ಅಂದ್ಬಿಟ್ಟು, ಸೊ ನನ್ ಇನ್ನೊಂದು ಸಿಮ್ ಇತ್ತು, ಅದರಿಂದ ಒಂದು ಮೆಸೇಜ್, ಹಾಯ್ ನಾನು ನಿಮ್ ದೊಡ್ಡ ಫ್ಯಾನ್, ನಿಮ್ದು ಆಟೋಗ್ರಾಫ್ ಸಿಗ್ಬೇಕು, ನಿಮ್ ಜೊತೆ ಫೋಟೋ ತಗ್ಸ್ಕೊಳ್ಬೇಕು ಅಂತ ಇದೆ, ಹಾಯ್ ಹೂ ಇಸ್ ದಿಸ್ ಅಂತ ಅಷ್ಟೇ ಕಳ್ಸಿತ್ತು. ನಾನು ಹೇಳ್ದೆ ಯಾವುದೋ ಒಂದು ಹೆಸರು ಹೇಳ್ದೆ, ಅದಾದ್ಮೇಲೆ ರಿಪ್ಲೈ ಇಲ್ಲ. ಸೊ ಐ ವಾಸ್ ಲೈಕ್ ಓಕೆ, ರೆಡಿನಾ ಇದು ರೆಡಿ. ಪ್ಯಾನ್ ಓಕೆ, ಎಸ್. ಒಂದ್ ಸೈಡ್ ಅಲ್ಲಿ ಆಪಲ್ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾವು ಬ್ರೌನ್ ಶುಗರ್ ಅನ್ನ ಹಾಕಿದೀವಿ. ಸೊ ಇಟ್ ಇಸ್ ಕ್ಯಾರಮಲೈಸ್ಡ್ ಆಪಲ್. ಇವಾಗ ಜೊತೆಗೆ ಸ್ವಲ್ಪ ದಾಲ್ಚಿನಿ ಅಂದ್ರೆ ಚಕ್ಕೆ ಪೌಡರ್ ನ ಹಾಕಿದೀವಿ. ಸೊ ಹಾಗಾಗಿ ಆಪಲ್ ಪರ್ಫೆಕ್ಟ್ ಆಗಿದೆ. ಸೊ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಮೊಟ್ಟೆ ಇದೆಯಲ್ಲ, ಅದ್ರ ಬ್ಯಾಟರ್ ಅಂದ್ರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅದ್ರಲ್ಲಿ ಕ್ರೇಪ್ಸ್ ಮಾಡಕ್ಕೆ ಹೊರಟಿದೀವಿ. ಓಕೆ, ಏನ್ ಮಾಡ್ಬೇಕು? ಓಕೆ, ಸೊ ಪ್ಯಾನ್ಗೆ ಅಗೇನ್ ಬಟರ್ ಹಾಕೋಬೇಕು. ರೀಸನ್ ಐ ಆಮ್ ಡೂಯಿಂಗ್ ದಿಸ್, ಅವ್ರಿಗೆ ಸ್ವೀಟ್ ಅನ್ನೋದು ತುಂಬಾ ಇಷ್ಟ. ಎನಿಥಿಂಗ್ ಸ್ವೀಟ್. ಅದ್ರಲ್ಲಿ ಬೇರೆ 1 year ಫಾರ್ ಟೈಗರ್ ಮೂವಿಗೆ 1 year ಫುಲ್ ಸ್ಟ್ರಿಕ್ಟ್ ಡಯಟ್. ಸ್ವೀಟೇ ತಿನ್ಲಿಲ್ವಾ? ಸ್ವೀಟೇ ತಿಂದಿಲ್ಲ. ಇನ್ ಬಿಟ್ವೀನ್ ಕ್ರೇವಿಂಗ್ಸ್ ಬರ್ತಾ ಇತ್ತು, ಬಟ್ ಐ ವಾಸ್ ಲೈಕ್ ಸ್ವೀಟೇ ತಿನ್ಲಿಲ್ಲ ಅಂದ್ರಲ್ಲ, ಅದು 100% ಸುಳ್ಳು. ಸಿಹಿ ಮುತ್ತು ಸಿಹಿ ಮುತ್ತು ಸಿಹಿ ಮುತ್ತು ಕೇಳಿದೀವಲ್ಲ ಹಾಡು. ಸೊ ಸ್ವೀಟ್ ಸಿಕ್ಕಿದೆ ಅವ್ರಿಗೆ. ಬಟ್ ಇವರು ಈ ಪ್ರೋತ್ಸಾಹ, ಮೋಟಿವೇಶನ್ ಎಲ್ಲ ಕೊಡ್ತಿರೋದು ಬಿಕಾಸ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಬೈ ದ ವೇ, ದಿಸ್ ಇಸ್ ದ ಕನೆಕ್ಷನ್ ಐ ವಾಸ್ ಟೆಲಿಂಗ್ ಯು ಅಬೌಟ್. ಟೈಗರ್ ಸಿನಿಮಾಗೂ ನಮ್ಮ ಹೀರೋ ಟೈಗರ್ಗೂ ಅವರ ಟೈಗರ್ಸ್ಗೂ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಇವರೇ ಪ್ರೊಡ್ಯೂಸರ್. ಹೆಂಗೆ ಇಂತಹ ಪ್ರೊಡ್ಯೂಸರ್ ಎಲ್ಲಾರಿಗೂ ಸಿಗ್ಲಪ್ಪ. ಇಂಚರ ಫಿಲ್ಮ್ ಫ್ಯಾಕ್ಟರಿ ಅಂತ ಬ್ಯಾನರ್ ಹೆಸರು. ಸೊ ನೇಮ್ಡ್ ಆಫ್ಟರ್ ಹರ್ ಅಂಡ್ ಫಸ್ಟ್ ಪ್ರೊಡಕ್ಷನ್. ಇಲ್ಲಿ ಪ್ರೊಡಕ್ಷನ್ ಆಗ್ತದೆ. ಬನ್ನಿ, ಇದು
ದೋಸೆ ತರಾನೇ ಹಾಕ್ಬೇಕು. ಲವ್ಲಿ. ಆಕ್ಚುಲಿ ಇದು ಕ್ರೆಪ್ ಮೇಕರ್ ಬರುತ್ತೆ, ನೀಟ್ ರೌಂಡ್ ಬೇಕು ಅಂದ್ರೆ, ಇಲ್ಲಾಂದ್ರೆ ಯು ಕ್ಯಾನ್ ಜಸ್ಟ್ ಸ್ಪ್ರೆಡ್ ಇಟ್ ಈ ತರ. ದಿಸ್ ಆಲ್ಸೋ ಪರ್ಫೆಕ್ಟ್ ಅನ್ಸುತ್ತೆ. ಇಟ್ಸ್ ನೈಸ್. ಇಂಚರಾಕ್ಕಿಂತ ಜಾಸ್ತಿ ನಮ್ಮ ಪ್ರದೀಪ್ ಇನ್ನೊಬ್ಬರನ್ನ ಲವ್ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಆಕ್ಚುಲಿ 3 ದಿನಗಳಿಂದ ನೀವು ಒಂದು ನೋಟಿಸ್ ಮಾಡಿರ್ತೀರಾ, ನಾನು ವಿಧವಾಗಿ ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ನಿಮಗೋಸ್ಕರ ಬರ್ತಾ ಇದ್ರೆ ಇವರು ಪ್ರತಿಯೊಂದು ಟಿ ಶರ್ಟ್ ಮೇಲೂ ಟೈಗರ್ ಅಂತ ಅನ್ಸ್ಕೊಂಡ್ ಬರ್ತಾ ಇದ್ದಾರೆ. ಯಾವ ರೇಂಜ್ ಟೈಗರ್ ಮೇಲೆ ಪ್ರೇಮ, ಪ್ರೀತಿ, ಪ್ರಣಯ. ಈ ಒಂದು ಡೆಡಿಕೇಶನ್ ಪ್ರತಿಯೊಂದು ಸಿನಿಮಾಗೂ ಮಾಡಬೇಕಿತ್ತು ಅಂತ. ಬೆಟರ್ ಲೇಟ್ ದೆನ್ ನೆವರ್. ಯಾ, ಬಟ್ ಇವಾಗ ಅರ್ಥ ಆಯ್ತು ನನಗೆ ಯಾಕೆ. ಸೊ ಇದಕ್ಕೆ ವಿಲ್ ಪುಟ್ ದ ಸ್ಟಫಿಂಗ್ ಇನ್. ನೋಡಿ, ನೀವು ಮಾತಾಡಕ್ ಚಾನ್ಸೇ ಇಲ್ಲ. ಅವರು ಕಮಿಟ್ ಆಗ್ಬಿಟ್ಟಿದ್ದಾರೆ ಅಲ್ವಾ? ಅವರು ಕಮಿಟ್ ಆಗ್ಬಿಟ್ಟಿದ್ದಾರೆ. ಸೊ ಈ ಕ್ರೇಪ್ ಅನ್ನ ಮಾಡಿದ ತಕ್ಷಣ ಅದ್ರ ಮೇಲೆ ನೀವು ಆ ಆಪಲ್ ಸ್ಟಫಿಂಗ್ ಇದೆಯಲ್ಲ ಇಡ್ಬೇಕು. ಓ, ಇದನ್ನೇನು ಇವಾಗ ದೋಸೆ ತರನೇ ವಾವ್. ಯುನೋ, ಇದು ಫ್ರೆಂಚ್ ವರ್ಷನ್ ಆಫ್ ಸ್ವೀಟ್ ಮಸಾಲ ದೋಸೆ. ನಾವು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಮಸಾಲ ದೋಸೆ ಮಾಡ್ತೀವಿ. ಫ್ರೆಂಚ್ ಅವರು ದಿ ಆಪಲ್ ಸ್ಟಫಿಂಗ್ ಅನ್ನ ಇಟ್ಟು ಕ್ರೇಪ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಆಪಲ್ ಅದೇ ಫ್ರೂಟ್ ಸ್ಟಫಿಂಗ್ ಹಾಕ್ಬೋದು, ಇಲ್ಲ ಚಾಕ್ಲೇಟ್ ಸಾಸ್ ಕೂಡ ಹಾಕ್ಬೋದು, ಮೇಪಲ್ ಸಿರಪ್, ಯಾ ಎನಿಥಿಂಗ್ ವಾಟ್ ಎವರ್ ಯು ಪ್ರಿಫರ್. ನೀವು ಕಂಟಿನ್ಯೂ ಮಾಡಿ ಸರ್. ಇವಾಗ ಪಾಪ ಹೇಳ್ತಿದ್ರಿ ನೀವು ಎಲ್ಲಾ ಸಿನಿಮಾಗೂ ಇದೇ ತರ ಪ್ರಮೋಟ್ ಮಾಡ್ಬೇಕು ಅಂಡ್ ಇಷ್ಟೇ ಕಷ್ಟ ಪಡಬೇಕು. ಕರೆಕ್ಟ್. ಬಿಕಾಸ್ ಯು ಆರ್ ರೀಚಿಂಗ್ ದ ಆಡಿಯನ್ಸ್. ಸೊ ಫಾರ್ ದಟ್ ಯು ನೀಡ್ ಟು ಡೆಡಿಕೇಟ್. ಹೌದು. ಅಂಡ್ ಈ ಸಿನಿಮಾದಲ್ಲಿ ಮಾಡಿದೀನಿ, ನೋಡೋಣ. ಮುಖ್ಯವಾದ ಪ್ರಶ್ನೆ, ಇವ್ರ ತಂದೆ ಯಾರು ಅಂತ ನಿಮಗೆ ಗೊತ್ತಿತ್ತಾ? ನೀವು ಕಾಳು ಹಾಕೋ ಟೈಮಲ್ಲಿ 100% ಗೊತ್ತಿಲ್ಲ. ಇವರು ಪ್ರಪೋಸ್ ಮಾಡಿದ್ಮೇಲೂ ನಾನು ಕೇಳೂ ಇಲ್ಲ ನಿಮ್ ತಂದೆ ಯಾರು ಗೊತ್ತಿಲ್ಲ. ಬಿಕಾಸ್ ನನಗ್ ಬೇಕಾಗಿರೋದು ಇವ್ರ ತಂದೆ ಕೇಳ್ಕೊಂಡು ನನ್ಗೆ ಪ್ರೀತಿ ಮಾಡ್ಬೇಕಾದ್ರೆ ಯಾವತ್ತೂ ಹಾಯ್ ವಾಟ್ ಈಸ್ ಯುವರ್ ಫಾದರ್ ಡೂಯಿಂಗ್ ಅಂತ ಯಾವತ್ತೂ ಕೇಳಲ್ಲ ಅಲ್ವಾ. ಆಮೇಲೆ ಗೊತ್ತಾಯ್ತು, ಓ ಈ ಮನುಷ್ಯನ ಅಂತ. ಈ ಮನುಷ್ಯನ ಅಂದ್ರೆ ಸ್ವಲ್ಪ ಜನಗಳಿಗೂ ಹೇಳಿ, ಅವರು ಯಾರಪ್ಪ, ಯಾರು ಯಾಕೆ ಈ ಮನುಷ್ಯನ ಅಂತ ಅನ್ನಿಸ್ತು ಅಂದ್ರೆ, ಸಚ್ ಅ ಪ್ರೌಡ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಕರ್ನಾಟಕ, ಕನ್ನಡ, ನಮ್ಮ ಕೆ ಶಿವರಾಮ್ ಅವರು. ಸೊ ಅವರ ಮಗಳು ಅಂತ ನನಗೆ ಗೊತ್ತಾದಾಗ ಇಟ್ ವಾಸ್ ಅ ಶಾಕ್, ಇಟ್ ವಾಸ್ ಸರ್ಪ್ರೈಸಿಂಗ್ ಅಂಡ್ ಆಸ್ ವೆಲ್ ಆಸ್ ಹ್ಯಾಪಿ. ಇವಾಗ ಗೊತ್ತಾಯ್ತಾ ನಮ್ಮ ಕೆ ಶಿವರಾಮ್ ಅವರು ಎಸ್ ಅಂತ ಯಾಕೆ ಹೇಳಿದ್ರು ಅಂತ? ಅವರು ಆಕ್ಟರ್ ಅಲ್ವಾ. ಸೊ ಅಳಿಯಾನು ಆಕ್ಟರೇ ಅಂದ್ಮೇಲೆ ಖುಷಿ ಪಡಲ್ವಾ? ಮತ್ತೆ ನೋಡಿ, ಮಗಳು 3 ವರ್ಷ ಟೈಮ್ ತಗೊಂಡ್ಲು ಎಸ್ ಅನ್ನಕ್ಕೆ, ತಂದೆ ಎಕ್ಸ್ಟ್ರಾ 1 ಇಯರ್ ಟೈಮ್ ತಗೊಂಡ್ರು ಎಸ್ ಅನ್ನಕ್ಕೆ ಅಲ್ವಾ. ಇವ್ರಿಗೆ ಹತ್ರ ಹೇಳಕ್ಕೆ ಎಸ್ ಅಂತ 1 ಇಯರ್ ಟೈಮ್ ತಗೊಂಡ್ರು. ಬಟ್ ನನ್ನನ್ನ ಕರೆಸಿ ಮಾತಾಡಿದಾಗ ಬರೀ 3 ನಿಮಿಷ. ಬರೀ 3 ನಿಮಿಷ. ಹೌದಾ? ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ ಕೇಳಿದ್ರು. ಹೂ ಅಂದೆ. ಓಕೆ ಅಂತ ಜಾಮೂನ್ ತಂದ್ಕೊಟ್ರು. ಅದೊಂದೇ ಕ್ವೆಶ್ಚನ್ ಕೇಳಿದ್ದು. ಫಿಲ್ಮಿ ಸ್ಟೈಲ್ ಅಲ್ಲೇ ಹುಡುಗಿನ ಎತ್ತಾಕೊಂಡು ಹೋಗೋ ಸೀನ್ ಏನಾದ್ರು ಇರುತ್ತೆ ಅಂತ ನೀವು ಈ ಟಾಟಾ ಸುಮೋಗಳೆಲ್ಲ ಬರುತ್ತೆ ಹಿಂಗ್ ಮಚ್ಚೆಲ್ಲ ಎತ್ಕೊಂಡು ಆ ತರದೆಲ್ಲ ಸೀನ್ಗಳಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಸೊ ಇದನ್ನ ಬ್ಯಾಟಿಂಗ್ ಮಾಡೋಣವಾ? ಇದಕ್ಕೆ ಐಸ್ ಕ್ರೀಮ್ ಇದ್ರೆ ಇನ್ನು ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಇಲ್ಲ ವಿಪ್ಡ್ ಕ್ರೀಮ್, ಏನಾದ್ರೂ ವಾಟ್ ಡಿಪೆಂಡಿಂಗ್ ಅವ್ರ ಇದ್ಮೇಲೆ. ಐಸ್ ಕ್ರೀಮ್ ಅನ್ನ ನಾವು ರೆಡಿ ಮಾಡ್ತೀವಿ. ಆಪಲ್ ಕ್ರೇಪ್ ಅನ್ನ ಇವ್ರು ರೆಡಿ ಮಾಡಿದ್ದಾರೆ. ಸೊ ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ಆಪಲ್ ಕ್ರೇಪ್ ಅನ್ನ ಟ್ರೈ ಮಾಡಿ, ಆಪಲ್ ಕ್ರೇಜ್ ಶುರು ಆಗೋಗುತ್ತೆ. ಸೊ ಟ್ರೈ ಮಾಡೇ ಬಿಡಿ. ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ. ಸ್ವೀಟ್ ಆಪಲ್ ಕ್ರೇಪ್ ಬೇಕಾಗುವ ಸಾಮಗ್ರಿಗಳು: ಮೈದಾ 1 ಬಟ್ಲು, ಸಕ್ಕರೆ 1 ಬಟ್ಲು, ಬ್ರೋಕನ್ ಶುಗರ್ 1 ಬಟ್ಲು, ಮೊಟ್ಟೆ 1, ಸಣ್ಣಗೆ ಹೆಚ್ಚಿದ ಆಪಲ್ 2, ಹಾಲು 1 ಬಟ್ಲು, ಐಸ್ ಕ್ರೀಮ್, ಒಣದ್ರಾಕ್ಷಿ, ಬೆಣ್ಣೆ, ಚಕ್ಕೆ ಪುಡಿ, ವೆನಿಲಾ ಎಸೆನ್ಸ್. ಬೌಲ್ಗೆ ಎಗ್ಗನ್ನು ಒಡೆದು ಹಾಕಿ ಬೀಟ್ ಮಾಡ್ಕೊಳ್ಳಿ. ಬೌಲ್ಗೆ ಮೈದಾ, ಸಕ್ಕರೆ, ಬೇಕಿಂಗ್ ಪುಡಿ, ಬೀಟ್ ಮಾಡಿಕೊಂಡ ಮೊಟ್ಟೆ ಮಿಶ್ರಣ, ವೆನಿಲ್ಲಾ ಎಸೆನ್ಸ್, ಚಕ್ಕೆ ಪುಡಿ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಬಾಣಲೆಗೆ ಉಪ್ಪುರಹಿತ ಬೆಣ್ಣೆ ಹಾಕಿ ಅದು ಕರಗಿದ ಬಳಿಕ ಹೆಚ್ಚಿದ ಆಪಲ್ ಚೂರುಗಳನ್ನು ಹಾಕಿ ಫ್ರೈ ಮಾಡಿಕೊಂಡ ನಂತರ ಬ್ರೌನ್ ಶುಗರ್, ಒಣದ್ರಾಕ್ಷಿ, ಚಕ್ಕೆ ಪುಡಿ ಸೇರಿಸಿ ಅದು ಕಂದು ಬಣ್ಣ ಬರೋವರೆಗೂ ಕೈ ಆಡಿಸಿ ಮಿಶ್ರಣ ತಯಾರಿಸ್ಕೊಳ್ಳಿ. ಮತ್ತೊಂದು ಪ್ಯಾನ್ಗೆ ಬಟರ್ ಹಾಕಿ ಕಲಸಿಕೊಂಡ ಮೊಟ್ಟೆ ಮಿಶ್ರಣವನ್ನು ದೋಸೆ ಆಕಾರದಲ್ಲಿ ಹರಡಿ ಅದರ ಮೇಲೆ ತಯಾರಿಸಿಕೊಂಡ ಆಪಲ್ ಮಿಶ್ರಣವನ್ನು ಇಟ್ಟು ದೋಸೆಯನ್ನು ಮಡಚಿ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಐಸ್ ಕ್ರೀಮ್ ಜೊತೆ ಸೌದ್ರೆ ಸ್ವೀಟ್ ಆಪಲ್ ಕ್ರೇಪ್ ಸೂಪರ್. ಅಮೇಜಿಂಗ್. ಫಸ್ಟ್ ಇವ್ರಿಗೆ ಬಿಕಾಸ್ ಸ್ವೀಟ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಏನೋ ಐಸ್ ಕ್ರೀಮ್ ಜೊತೆಗೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಟ್ಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್. ಬೇಡ ಅಂದ್ರೆ ಹಂಗೂ ತಿನ್ಬೋದು. ವಾವ್. ಬಟ್ ಮ್ಯಾರೇಜ್ ಸ್ಟೋರಿಗೆ ಬರೋಣ. ದ ಗ್ರೇಟ್ ಶಿವರಾಮ್ ಸನ್-ಇನ್-ಲಾ ನೀವು. ಇವಳು ಯಾವಾಗ ಪ್ರದೀಪ್ ನಾ ಲವ್ ಮಾಡ್ತಾ ಇದೀನಿ ಅಂತ ಹೇಳಿದಾರೆ, ಓಕೆ ವೇಟ್ ಅಂತ ಮನೆ ಕರ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಇಸ್ ಗಾನ್ ಟು ಹಿಸ್ ಆಫೀಸ್.
ಇವನೇನಾ ಅಂತ ಆ ಪೇಪರ್ಸ್ ತಂದು ಕೊಟ್ಟಿದ್ದಾರೆ. 3 years ಬಿಫೋರ್ ನಡೆದಿರೋ ಮೆಮೊರಿನ ಇನ್ನೂ ಇಟ್ಕೊಂಡು he had that document. ಇವ್ರು ತಿಂತಾನೆ ಇಲ್ಲ, ಸೊ ದಟ್ ಮೀನ್ಸ್ ಟು ಸೇ ಕೈ ತೊಳ್ಕೋಬೇಕು ಅಂತ. ಬನ್ನಿ. It is such a pleasure to have you both. How does it feel to be here? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಸ್ವಲ್ಪ ನರ್ವಸ್ ಇತ್ತು ಬರೋಕ್ಕಿಂತ ಮುಂಚೆ, ಬಟ್ ಥ್ಯಾಂಕ್ಸ್ ಟು ಯು, ಯು ಮೇಡ್ ಇಟ್ ವೆರಿ ಕಂಫರ್ಟಬಲ್. With all this, Tiger is releasing. Audio release ಆಗಿ ತುಂಬಾ ದೊಡ್ಡ ಹಿಟ್ ಆಗಿದೆ ಆಲ್ರೆಡಿ, ಅಂಡ್ Tiger will be releasing very soon. ಸೊ ನಿಮ್ ಕಡೆಯಿಂದ ಕಲರ್ಸ್ ಕನ್ನಡದಿಂದ ಪ್ರತಿಯೊಬ್ಬ ಕನ್ನಡಿಗನಿಂದ ಒಂದು ಸಪೋರ್ಟ್ ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. Thank you so much. Okay, thank you so much. Bye, this way. Thank you. Hello. ಬರ್ಬೇಕಾ? Okay, I'll see you later. So ನಿಮ್ಗೂ ಒಂದು ಸ್ವೀಟ್ ಆಗಿ ಬಾಯ್ ಅಂತ ಹೇಳ್ಬೇಕಲ್ವಾ? Yes. So here it is. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ಅವರ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ. Thank you so much. Thank you so much for being here, Pradeep. Thank you. How was your experience? First time ನಾನು ಈ ತರ ಒಂದು ಕುಕ್ಕರಿ ಶೋಗೆ ಬಂದಿದ್ದು, and it was very interesting. And yeah, ಚೆನ್ನಾಗಿರೋ ಅಡ್ಗೆನೂ ಆಯ್ತು. ಮತ್ತೆ one more mind blowing afternoon comes to an end. But don't worry, ಇವತ್ತು 1:30 ಮುಗ್ದೋದ್ರೆ ಏನಂತೆ, ನಾಳೆ ಮಧ್ಯಾಹ್ನ ನಿಮ್ಮ ಭೇಟಿ ಇದ್ದೇ ಇರುತ್ತೆ. ನಾಳಿನ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ, ಯಾರ ಕೈ ರುಚಿ ಟೇಸ್ಟ್ ಮಾಡ್ತೀವಿ, ವೇಟ್ ಮಾಡಿ ಕಾದು ನೋಡೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಸೊ ನಾನು ನಿಮ್ಮ ಪಟಾಕಿ ಶ್ರುತಿ. And this is Tiger Pradeep. Signing off. Yes. Tata. Bye bye. See ya.